ಗುರುಗಳೇ. ಮೂಲರಾಮೋ ವಿಜಯತೆ, 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 ಮೂಲರಾಮೋ ವಿಜಯತೆ. ಸೀತಕ್ಕ, ಸೀತಕ್ಕ, ಇದೇನೋ ಮಾಧವ, ಹೊಳೆ ಕಡೆ ಹೋಗಿ ಬರ್ತೀನಿ ಅಂದವನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀಯಾ? ಅದು ಸುದ್ದಿ ಬಂತು, ಅದಕ್ಕೆ ಬಂದೆ. ಯಾವ ಸುದ್ದಿನೋ? ವಿಜೇಂದ್ರ ಗುರುಗಳು ದೇಹ ತ್ಯಾಗ ಮಾಡಿದ್ರಂತೆ. ಶ್ರೀಹರಿ, ಬೃಂದಾವನದ ಪ್ರವೇಶ ಕ್ರಿಯೆ ಕುಂಭಕೋಣದಲ್ಲಿ ಮುಗ್ದಿದೆಯಂತೆ. ಮಠದ ಕಡೆಯಿಂದ ಪರಿಕರ್ಮಿಗಳು ಬಂದು ಹೇಳೋದು. ಶ್ರೀಹರಿ, ಅಂತೂ ಇಂತೂ ಒಂದು ಯುಗ ಮುಗೀತು. ಆಲದ ಮರದ ಹಾಗೆ ಬೆಳೆದು ನಿಂತು ಸಾವಿರಾರು ಹಕ್ಕಿ ಪಕ್ಷಿಗಳಿಗೆ ನೆಲೆಯಾಗಿದ್ರು. ಎಷ್ಟೋ ಕುಟುಂಬಗಳಿಗೆ ನೆರಳಾಗಿದ್ರು. ಅವರ ಋಣದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅವರು ಹೊರಟೇ ಹೋದ್ರು. ಏ ಸೀತಕ್ಕ, ಮಹಾತ್ಮರನ್ನ ಕಣ್ಣಿನಿಂದ ಕಳ್ಸ್ಕೊಡ್ಬಾರ್ದು, ಅಭಿಮಾನದಿಂದ ಕಳ್ಸ್ಕೊಡ್ಬೇಕು. ಹತ್ರ ಬಂದವ್ರನ್ನೆಲ್ಲ ಮಕ್ಕಳ ಹಾಗೆ ಪೋಷಣೆ ಮಾಡ್ತಿದ್ರು. ದೂರ ಇರೋರ್ನೆಲ್ಲ ದೇವರ ಹಾಗೆ ಆಶೀರ್ವಾದ ಮಾಡ್ತಿದ್ರು. ಮಹಾನುಭಾವ. ಹೌದು ಸೀತಕ್ಕ, ಮಾಧವ ಕುಲವನ್ನ ಪುನರುದ್ಧಾರ ಮಾಡಿದವರು ವ್ಯಾಸರಾಜು ಅಂತ ಕೇಳಿದ್ರು. ಆದರೆ ವಿಜೇಂದ್ರ ತೀರ್ಥರನ್ನ ಕಣ್ಣಾರೆ ನೋಡಿದ್ವಿ. ಹೌದಪ್ಪ, ಹೌದು. ಅವರು ಹೋಗೋ ದಾರಿ ಹೂವಾಗಿರ್ಲಿ ಅಂತ ದೇವರ ಧ್ಯಾನ ಮಾಡೋಣ. ಹೋಗು, ಸ್ನಾನ ಮಾಡ್ಕೊಂಡು ಬಾ, ಹೋಗು. ಮಠಕ್ಕೆ ಬಂದಾಗಲೆಲ್ಲ ಗುರುಗಳ ಆಶೀರ್ವಾದ ಪಡೆದು ಹೋಗ್ತಾ ಇದ್ವಿ. ಈಗ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ಸಾವು ಯಾರನ್ನೂ ಬಿಡೋದಿಲ್ಲ ಗೋಪಮ್ಮ. ಗುರುಗಳಾಗಿ ಮಾರ್ಗದರ್ಶನ ನೀಡಿದ್ರು, ಕಳಂಕರಹಿತ ಆಡಳಿತ ನಡೆಸಿದ್ರು. ಅವ್ರು ಅಂದ್ಕೊಂಡಂತೆ ಇಚ್ಛಾ ಮರಣಿಯಾಗಿ ಬೃಂದಾವನಸ್ಥರಾದರು.